ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿಟ್ಟಿ, ನಮ್ರತ, ಏನ್ರೋ ಇಬ್ರು ಗರ ಬಡ್ದವ್ರ ತರ ಕೂತಿದ್ದೀರಾ? ಎದೇಳಿ ಮೇಲೆ ನಡೀರೋ, ಊಟ ಮಾಡಿ ನಡೀರಿ. ನನಗೆ ಹಸುವಿಲ್ಲ. ನನ್ಗೂನು. ಏನ್ರೋ ಇಬ್ರು ಹಸ್ವಿಲ್ಲ ಅಂತಿದ್ದೀರಾ? ಏನಾಗಿದೆ ನಿಮ್ಮಿಬ್ರಿಗೆ? ಈ ಮನೇಲಿ ನಡೆದಿದ್ ನೋಡಿ ಮನ್ಸು ಹೊಟ್ಟೆ ಎರಡು ತುಂಬೋಗಿದೆ. ನಮ್ದು ಉಪವಾಸ ವ್ರತ. ಓ, ಇಬ್ರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀರಾ? ಮಾಡ್ಕೊಳ್ಳಿ. ಕಿಟ್ಟಿ, ಹೋಗಿ ಊಟ ಮಾಡ್ಕೊಳ್ಳಿ. ನಂಗೆ ಊಟ ಬೇಡಕ್ಕ. ಈಗ ನನ್ ಮಾತು ಕೇಳ್ತಿರೋ ಕೇಳಲ್ವೋ? ಸರಿ ಅಕ್ಕ, ನಿಂಗೋಸ್ಕರ ಊಟ ಮಾಡ್ತೀವಿ. ನೀನು ಬಾರಕ್ಕ. ಇಲ್ಲ, ನಾನು ಅಪ್ಪ ಬಂದ್ಮೇಲೆ ಊಟ ಮಾಡ್ತೀನಿ, ನೀವಿಬ್ರು ಮಾಡಿ ಹೋಗಿ. ನಾನ್ ಹೆತ್ ಮಕ್ಳು ನನ್ ಮಾತು ಕೇಳ್ದೆ, ಸಪ್ತಮಿ ಮಾತು ಕೇಳ್ತಿದ್ದಾರೆ. ಅಮ್ಮ, ಏನು? ನೀವ್ ಡಾಕ್ಯುಮೆಂಟ್ಸ್ ಕೊಡಲ್ಲ ಅಂತ ಮೊದ್ಲೇ ಹೇಳಿದ್ರೆ ನಾನು ಅಪ್ಪನ ಹತ್ರ ಬೇರೆ ಕಾರಣನೇ ಕೊಡ್ತಿದ್ದೆ. ಅವ್ರ ಮಾತ್ರ ಅಲ್ಲ ಅಮ್ಮ, ಎಲ್ರೂ ಮನ್ಸ್ಗೂ ಬೇಜಾರಾಗಿದೆ. ಏಯ್, ನಿಲ್ಸೆ ಸಾಕು. ನರಿ ತರ ನಾಟಕ ಮಾಡ್ಬೇಡ. ನಾನೇನಾದ್ರೂ ಈ ವಿಷಯ ಮೊದ್ಲೇ ಹೇಳಿದಿದ್ರೆ ನೀನು ನಿಮ್ಮಪ್ಪ ಆ ಜಮೀನ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ತಿದ್ರಾ? ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ? ಇಲ್ಲ ಅಮ್ಮ, ನಾನಾಗ್ಲಿ ಅಪ್ಪ ಆಗ್ಲಿ ಹಣ, ಆಸ್ತಿ, ಅಂತಸ್ತಿಗೆ ಆಸೆ ಪಡೋದಿಲ್ಲ. ಒಳ್ಳೆತನ, ಒಳ್ಳೆ ಗುಣ ಇದ್ರೆ ಇಂಥ 100 ಜಮೀನ್ ಸಂಪಾದನೆ ಮಾಡ್ಬೋದು. ಸಂಪಾದನೆ ಮಾಡ್ಬೋದು. ಚೆನ್ನಾಗೆ ಕನ್ಸ್ ಕಾಣ್ತಿದ್ಯಾ, ಬಿಡು. ಹೌದು ಅಮ್ಮ, ನನ್ ಕನ್ಸೇ ಕಾಣ್ತಿರೋದು. ಆದ್ರೆ ಅದು ನಿದ್ದೆಲ್ ಕಂಡಿರೋ ಕನ್ಸಲ್ಲ, ಎಚ್ಚರ ಆಗಿರುವಾಗ್ಲೇನೆ ಕಾಣ್ತಾ ಇರೋ ಕನ್ಸು. ಅದು ಖಂಡಿತವಾಗ್ಲೂ ಈಡೇರತ್ತಮ್ಮ. ಆದ್ರೆ ಆಸ್ತಿಗಿಂತ ನೀವೇ ನಮ್ ದೊಡ್ಡ ಆಸ್ತಿ ಅಂತ ನಂಬ್ಕೊಂಡಿದೀವಿ. ಆ ಜಮೀನ್ಗಿಂತ ನಿಮ್ ಪ್ರೀತಿನೇ ದೊಡ್ಡದು. ಅಮ್ಮ ಅನ್ನೋ ಪ್ರೀತಿ, ವಾತ್ಸಲ್ಯಕ್ಕೆ ಬೆಲೆ ಕಟ್ಟೋದಿಕ್ಕಾಗಲ್ಲ ಅಮ್ಮ. ನೀವ್ ನನ್ ಬಂಗಾರ, ನನ್ ಮುದ್ದು ಅಮ್ಮ. ಸಪ್ತಮಿ, ಅಪ್ಪ, ಇವಳಿಂದ ಸ್ವಲ್ಪ ದೂರ ಇರಮ್ಮ. ಇವಳ ನೆರಳು ಕೂಡ ಬೀಳಬಾರ್ದು ನಿನ್ಮೇಲೆ. ಯಾಕಪ್ಪ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಹುಲಿ ಸಹವಾಸ ಮಾಡಿದ್ರು ಹುಲಿ ವೇಷ ಹಾಕಿರೋ ನರಿ ಸಹವಾಸ ಮಾಡಬಾರ್ದಮ್ಮ. ನರಿ ಅಂತ ಒಂದ್ಸತಿ ಗೊತ್ತಾದ ಮೇಲೆ ನಾವು ಆ ಕಡೆ ತಲೆನೂ ಹಾಕಬಾರ್ದು. ಅಪ್ಪ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಅಮ್ಮನ ಮನ್ಸಿಗೆ ನೋವಾಗತ್ತೆ ಅಂತ ನೀವ್ ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲರೂ ಮನ್ಸಿಗೂ ನೋವಾಗಿದೆ, ಬೇಜಾರಾಗಿದೆ. ಅದರ ಬಗ್ಗೆ ಯಾರೇನು ಯೋಚನೆ ಮಾಡ್ತಿಲ್ವಲ್ಲ? ಯಾರು ಯೋಚನೆ ಮಾಡ್ತಿಲ್ಲ? ಏಯ್, ನಾನ್ ನಿನ್ ಜೊತೆ ಮಾತಾಡ್ತಾ ಇಲ್ಲ. ಅಪ್ಪ, ನೀವ್ ಹೋಗಿ ಕೈಕಾಲು ತೊಳ್ಕೊಂಡ್ ಬನ್ನಿ, ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಇಲ್ಲಮ್ಮ, ಇನ್ನು ಮುಂದೆ ನಾನು ಈ ಮನೆಯಲ್ಲಿ ಇವಳು ಮಾಡಿರೋ ಅಡುಗೆ ಊಟ ಮಾಡೋದಿಲ್ಲ. ನಂಬಿಸಿ ಮೋಸ ಮಾಡೋ ಇವಳು ವಿಷ ಬೇಕಾದ್ರೂ ಹಾಕಬಿಡ್ತಾಳೆ. ಏನಂದ್ರಿ? ಏನ್ ಹೇಳಿದ್ರಿ? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ. ನಿನಗೆ ನನ್ನ ಅವಶ್ಯಕತೆ ಇಲ್ಲ ಅಂದ ಮೇಲೆ ನೀನು ನನಗೆ ವಿಷ ಬೇಕಾದ್ರೂ ಹಾಕಿ ಸಾಯಿಸ್ಬಿಡ್ತೀಯ ಅಂತ ಹೇಳಿದೆ. ಕೊಲೆ ಪಾತಕಿ ನೀನು, ಕೊಲೆ ಪಾತಕಿ. ಅಪ್ಪ, ಅಮ್ಮ, ನೀವ್ ಕೋಪ ಮಾಡ್ಕೋಬೇಡಿ. ನಾನು ಅಪ್ಪನ ಸಮಾಧಾನ ಮಾಡಿ ಊಟ ಕರ್ಕೊಂಡ್ ಬರ್ತೀನಿ. ಎಲ್ಲ ನಿನ್ನಿಂದನೇ ಸಪ್ತಮಿ. ನೋಡ್ತಿರೋ ನಿನಗೆ ಏನ್ ಮಾಡ್ತೀನಿ ಅಂತ. ಅಪ್ಪ,
ಯಾಕೆ ಇಷ್ಟೊಂದು ಕೋಪ ನಿಮ್ಗೆ? ನಾನ್ ಕೋಪ ಮಾಡ್ಕೊಳ್ಳೋದು ತಪ್ಪೇನಮ್ಮ?